ರಾಜ್ಯಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್. ರೈತರ ಸಂಕಷ್ಟಕ್ಕೆ ಪರಿಹಾರ ಸೂಚಿಸಲು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವಂತಹ ಗಣೇಶ್ ಪ್ರಸಾದ್ ಸರ್ ಇಂದು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಅದರಲ್ಲೂ ಮೊದಲನೇದಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀರಾ ಅಂತ? ನಾನು ಕ್ಷೇತ್ರದ ಡೆವಲಪ್ಮೆಂಟ್ ವಿಚಾರದಲ್ಲಿ ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕು ಅಂತಿರೋದು ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ ಆ್ಯಂಡ್ ರೋಡ್ಸ್. ಸೊ ಹಂಗಾಗಿ ಆ ಮೂರನ್ನ ಆದ್ಯತೆ ಕೊಡ್ಬೇಕಂತ ಹೇಳಿ ಈಗ ಸಾಕಷ್ಟು ಕ್ರಮಗಳ ಕೈಗೊಳ್ತಿದ್ದೀವಿ. ಬಟ್ ಈಗ ಒಂದು ಸ್ವಲ್ಪ ಸಮರ್ ಶುರು ಆಗಿರೋದ್ರಿಂದ ನೀರು ಕೆಲವು ಕಡೆ ಪ್ರಾಬ್ಲಮ್ಗಳಿದಾವೆ, ಸೆಟ್ರೇಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಸರ್, ಇನ್ನು ಗಡಿ ಕ್ಷೇತ್ರ ಆಗಿರೋದ್ರಿಂದ ಆ ಕಡೆ ಕೇರಳ, ತಮಿಳುನಾಡು ಎಲ್ಲ ಇರೋದ್ರಿಂದ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಏನಾದ್ರೂ ತೊಂದರೆಗಳು ಕಂಡು ಬರುತ್ತಾ? ಇಲ್ಲ, 100% ಆ ಥರ ಯಾವುದೇ ಸಮಸ್ಯೆಗಳು ಕಾಣಿಸ್ತಿಲ್ಲ. ನಾನು 3 ವರ್ಷ ಆಗಿದೆ ಶಾಸಕನಾಗಿ. ನಮ್ಮ ತಂದೆಯವರು ಕೂಡ ಅಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ನಮ್ಮ ತಾಯಿಯವರು ಮಾಡಿದ್ದಾರೆ. ಸೊ ಹಂಗಾಗಿ ಆ ಬಾರ್ಡರ್ ಏರಿಯಾ ಅನ್ನೋದಕ್ಕೆ ನಮಗೇನು ಸಮಸ್ಯೆಗಳಿಲ್ಲ. ಡೆವಲಪ್ಮೆಂಟ್ ವರ್ಕ್ಸಲ್ಲಿ ವಿ ಆರ್ ಗುಡ್, ನಡೀತಾ ಇದೆ, ಚೆನ್ನಾಗಿ ನಡೀತಿದೆ. ಸರ್, ಇನ್ನು ಪಕ್ಕದ ಕೆಲ್ಲಂಬಳಿಗೆ ಬರೋದಾದ್ರೆ, ಕೆಲ್ಲಂಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಯುವಕರಿಗೆ ಅಂದ್ರೆ ಯುವ ಜನತೆಗೆ ಉದ್ಯೋಗ ಅವಕಾಶ ಕಡಿಮೆ ಸಿಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಅದು ಈಗ ನಾನು ಕೂಡ ಅದ್ರ ಬಗ್ಗೆ ಸುಮಾರು ಸಲ ಚರ್ಚೆ ಮಾಡಿದ್ವಿ ನಮ್ಮ ನಮ್ಮ ಅಧಿಕಾರಿಗಳ ಜೊತೆ. ಈಗ ಇಂಡಸ್ಟ್ರೀಸ್ ಕೆಲವು ಬರ್ತಾ ಇದೆ, ಕೆಲವು ನಡೀತಾ ಇದ್ದಾವೆ. ಈಗ ಏನಾಗ್ತಾ ಇದೆ, ಹ್ಯೂಮನ್ ರಿಸೋರ್ಸ್ನ ಎಷ್ಟು ಬೇಕೋ ಅಷ್ಟು ತಗೋತಾ ಇದ್ದಾರೆ. ಜೊತೆಗೆ ಈಗ ಡಿಫ್ರೆಂಟ್ ಕ್ವಾಲಿಫಿಕೇಶನ್ಸ್ ಕೇಳ್ತಿದ್ದಾರೆ. ಜೊತೆಗೆ ITI ಮಾಡಿದ್ರು ತಕ್ಷಣ ಸಿಕ್ಬಿಡಲ್ಲ, ಅದರಲ್ಲೂ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕೇಳ್ತಾರೆ. ಸೊ ಹಂಗಾಗಿ ಈ ಥರ ಸಮಸ್ಯೆಗಳು ಕೆಲವು ಇದ್ದಾವೆ. ವಿ ಆರ್ ಟ್ರೈಯಿಂಗ್ ಟು ಸೆಟಿಲೈಟ್ ಇಟ್, ಅಂದರೆ ನಮ್ಮ ಲೋಕಲ್ ಆಗಿ ಸ್ಥಳೀಯವಾಗಿ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಈಗ ಕ್ಯಾಂಪ ಬಂದಿದೆ, ಕ್ಯಾಂಪ ಕಂಪ್ನಿಲಿ ಅವರು ಏನು ಹೇಳ್ತಾರೆ 500 ಜನ 1000 ಜನ ತಗೋತೀವಿ ಅಂತ. ಬಟ್ ಅಲ್ಲಿ ಅಷ್ಟು ಕೆಲಸ ಇಲ್ಲ ಆ್ಯಕ್ಚುಲಿ, 500-600 ಜನ ತಗೊಳ್ಳೋಷ್ಟು. ಬಟ್ ಇರೋರಿಗೆ ಅಟ್ಲೀಸ್ಟ್ ಅವಕಾಶ ಇರೋರಿಗೆ ಮಾಡಿಕೊಡಿ ಅಂತ ಕೇಳಿದ್ವಿ, ಮಾಡ್ಕೊಡ್ತಾ ಇದ್ದಾರೆ. ಸರ್, ಇನ್ನು ಚಾಮರಾಜನಗರದಲ್ಲಿ ನಿಮ್ಮ ತಂದೆಯವರ ಕಾಲದಲ್ಲಿ ಮೆಡಿಕಲ್ ಕಾಲೇಜ್ ಮತ್ತೆ ಆಸ್ಪತ್ರೆ ಆಗುತ್ತೆ. ಅದರ ಕೆಲಸಗಳು ಹೇಗೆ ನಡೀತಾ ಇದೆ? ಅಭಿವೃದ್ಧಿ ಆಗಿರ್ಬೋದು, ಈಗ ಆಗಿನ ಅಭಿವೃದ್ಧಿ ಈಗಿನ ಅಭಿವೃದ್ಧಿ ಹೋಲಿಸಿದ್ರೆ ಅಂತ? ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಯಾಕಂದರೆ ಈಗ ಅದು ಅಲ್ಲಿ ನಮ್ಮ ತಂದೆಯವ್ರು ಮಾಡಿದಾಗ ಹೊಸ್ದಾಗಿತ್ತು, ಅವರು ಅದು ಮಾಡಿ 1.5 ಇಯರ್ಗೆ ತೀರೋದ್ರು. ಬಟ್ ಇವತ್ತು ಅದು ದೊಡ್ಡದಾಗಿ ಬೆಳೆದಿದೆ. ಜೊತೆಗೆ ಟೀಚಿಂಗು ಏನು ಮೆಡಿಕಲ್ ಕಾಲೇಜ್ ನಡೆಸಿದ್ದಾರೆ, ಅಲ್ಲೂ ಸ್ಟೂಡೆಂಟ್ಸ್ಗೆಲ್ಲ ಅವಕಾಶಗಳು ಜಾಸ್ತಿ ಸಿಗ್ತಿದೆ. ಜೊತೆಗೆ ಹಾಸ್ಪಿಟ್ಲು ತುಂಬ ವಿಶಾಲವಾಗಿ ದೊಡ್ಡದಾಗಿರೋದ್ರಿಂದ ನಮ್ಮ ಕ್ಷೇತ್ರ ಅಂದರೆ ನಮ್ಮ ಜಿಲ್ಲೆ ಎಲ್ಲ ಪೇಷಂಟ್ಸು ಒಂದು ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರು ಮೈಸೂರಿಗೆ ಬಂದು ಅಫೋರ್ಡ್ ಮಾಡಲಿಕ್ಕಾಗಲ್ಲ, ಅವ್ರಿಗೆಲ್ಲ ಈ ಹಾಸ್ಪಿಟ್ಲಿಂದ ಅನುಕೂಲ ಆಗಿದೆ. ಜೊತೆಗೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಮುಖಾಂತರ ಅವ್ರನ್ನ ಚೆನ್ನಾಗಿ ಯಾವ ಥರ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳೋದ್ರಿಂದ ಅಲ್ಲಿ ಸ್ವಲ್ಪ ಪರವಾಗಿಲ್ಲ, ಪಾಸಿಟಿವ್ ಆಗಿದೆ ಹಾಸ್ಪಿಟ್ಲ್. ಇನ್ನು ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಬರೋದಾದ್ರೆ, ಗುಂಡ್ಲುಪೇಟೆ ಕ್ಷೇತ್ರದ ರೈತರ ಪ್ರಮುಖ ಸಮಸ್ಯೆ ನೀರಾವರಿ ಸಮಸ್ಯೆ ಅಂತ ಹೇಳ್ತಾರೆ. ಆ ನೀರಾವರಿ ಸಮಸ್ಯೆ ಅಭಿವೃದ್ಧಿಗೆ ಯಾವೆಲ್ಲ ಕ್ರಮಗಳನ್ನು ತಗೋತಾ ಇದ್ದೀರಾ? ಅಲ್ಲಿ ನಮ್ಮಲ್ಲಿ ಈ ಏನು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟು 4 ಹಂತದಿದೆ. ಅದರಲ್ಲಿ ಫಸ್ಟ್ 3 ಸ್ಟೇಜಸ್ಸು ಏನೂ ಸಮಸ್ಯೆ ಆಗ್ತಿಲ್ಲ. ಈ ಕಡೆ ಬೇಗೂರು ಭಾಗ ಮತ್ತು ಈ ಕಡೆ ತರ್ಕನಂಬಿ ಕಡೆ ಎಲ್ಲ. ಏನು 4 ಸ್ಟೇಜ್ ಏನಿದೆ ಅದು ನಾವು ವಿ ಆರ್ ಶೇರಿಂಗ್ ಇಟ್ ವಿತ್ ಚಾಮರಾಜನಗರ. ಪರ್ಟಿಕ್ಯುಲರ್ಲಿ ಚಾಮರಾಜನಗರಕ್ಕೆ ಜಾಸ್ತಿ ಹೊತ್ತು ಕೊಟ್ಟಿದೆ ಆ 4 ಸ್ಟೇಜಲ್ಲಿ. ಸೊ ಆ 4 ಸ್ಟೇಜ್ ಪ್ರಾಬ್ಲಮ್ಗಳು ಸರ್ಫೇಸ್ ಆಗ್ತಿರೋದು ಈಗ. ಅದರಲ್ಲಿ ಏನಾಗಿದೆ, ನಮ್ಮ ಈ ಲಾಸ್ಟ್ ಇಯರ್ ಮೋಟ್ರುಗಳು ಕೆಟ್ಟೋಗಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಒಂದು 3 ಮಂತ್ಸು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನೀರು ಕೊಡಲಿಕ್ಕೆ ಆಗಲಿಲ್ಲ. ಏನು ಅದು ಡಿಸೆಂಬರ್ ಜನವರಿಲಿ ಫಿಲ್ ಆಗಬೇಕಾಯ್ತು. ಅದು ಮಾಡಲಿಕ್ಕೆ ನಮಗೆ ಮೋಟರ್ಸ್ ಪ್ರಾಬ್ಲಮ್ ಆಗೋದ್ರಿಂದ ಮಾಡಲಿಕ್ಕಾಗಲಿಲ್ಲ. ಈಗ ಪಿಕಪ್ ಆಗ್ತಾಯಿದೆ. ಈಗ ಆಲ್ಮೋಸ್ಟ್ ನಮ್ಮ ಕಡೆ 1-2 ಕೆರೆ ತುಂಬಿದೆ. ಈಗ ಮಾಲ್ಗೆರೆ ಮತ್ತು ಕಿಲ್ಗೆರೆ ಅಂತ ಹೇಳಿ ಚಾಮರಾಜನಗರ ತಾಲೂಕಲ್ಲಿ ತುಂಬ್ತಿದೆ. ಅದು ತುಂಬಿದ ತಕ್ಷಣ ಈ ಕಡೆ ನಮ್ಮ ವಡ್ಗೆರೆಯಿಂದ ಶುರುವಾಗಿ ವಿ ಹೋಪ್ ಸೊ ಇಟ್ ವಿಲ್ ಗೆಟ್ ಸಾಲ್ವ್ಡ್. ಸರ್, ಇನ್ನು ರೈತರಿಗೆ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ನಷ್ಟಗಳು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳನ್ನ ಹೇಗೆ ತಗೋತೀರಾ ಅಂತ? ಈಗ ಸರ್ಕಾರ ಒಂದು ಫಿಕ್ಸ್ ಮಾಡಿದೆ, ಈ ಟೈಮಲ್ಲಿ ಮಳೆ ಹೋದಾಗ ಬಾಳೆಗೆ ಇಷ್ಟು ಪರಿಹಾರ ಕೊಡಬೇಕು, ಅಥವಾ ಈ ಥರ ಬೇರೆ ಬೇರೆ ಫಸಲುಗಳಿಗೆ ಇಷ್ಟು ರೇಟ್ ಕೊಡಬೇಕು ಅಂತ. ಅದನ್ನು ನಾವು ಇಮಿಡಿಯೇಟ್ ತಹಸೀಲ್ದಾರ್ಗೆ ಏನು ಅಕೌಂಟ್ ಅವರು ಗೌರ್ಮೆಂಟ್ ಟ್ರೆಜರಿಲಿ ಏನಿದೆ ಅವಕಾಶ, ಅದನ್ನ ಇಮಿಡಿಯೇಟಾಗಿ ಅಟೆಂಡ್ ಮಾಡಿಕೊಡಿ ಅಂತ ಹೇಳ್ತೀವಿ. ಕೆಲವು ಕಡೆ ನಾವು ಕೊಡಿರ್ತಿರೋಂಥ ಪರಿಹಾರ ಸಾಲಲ್ಲ ಅಂತಾರೆ. ಬಟ್ ಏನೇ ಅಂದ್ರೂ ಅಗೇನ್ ಇಟ್ ಕಮ್ಸ್ ಅಂಡರ್ ದಿ ಗೌರ್ಮೆಂಟ್ ಲಾ ಆಗಿರೋದ್ರಿಂದ ತ್ವರಿತವಾಗಿ ಕೊಡಿಸೋಂಥ ಕ್ರಮ ಮಾಡ್ಬೋದು ಹೊರತು ಜಾಸ್ತಿ ಕೊಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಮುಂದಿನ ದಿನಗಳು ಸರ್ಕಾರ ಹೆಚ್ಚು ಈಗಾಗಲೇ ಸುಮಾರು ಸರ್ಕಾರನ ಚೇಂಜ್ ಮಾಡಿದೆ. ನಮ್ಮ ಗೌರ್ಮೆಂಟ್ ಬಂದ ಮೇಲೆ ಪರಿಹಾರದ ಮೊತ್ತಗಳು ಚೇಂಜ್ ಮಾಡಿದ್ದಾರೆ, ಒಂದು ಸ್ವಲ್ಪ ಜಾಸ್ತಿ ಸಿಗ್ತಿದೆ ಈಗ. ಸೊ ಹಂಗಾಗಿ ಅದನ್ನ ಮ್ಯಾನೇಜ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಸರ್, ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ನಿಮ್ಮ ತಂದೆಯವರು 5 ಬಾರಿ, ತಾಯಿ 1 ಬಾರಿ, ಮತ್ತೆ ಈಗ ನೀವು ಯುವ ಶಾಸಕರಾಗಿದ್ದೀರಾ. ನಿಮ್ಗೆ ಬೆಂಬಲ ಸಿಗ್ತಾನೆ ಇದೆ. ಆ ಬೆಂಬಲ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ? ಭಾರಿ ಖುಷಿ ಆಗುತ್ತೆ. ಎಸ್ಪೆಷಲಿ ನಮ್ಮ ತಂದೆಯವರು ಅವ್ರದ್ದೇ ಆದಂಥ ಕೊಡುಗೆನ ತಾಲೂಕು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಅನ್ಸೋದು ನಮ್ಮ ತಂದೆಯವರು ಇಷ್ಟೊಂದು ಮಾಡ್ತಾರೆ, ನಮಗೆ ಟೈಮ್ ಕೊಡ್ತಿಲ್ಲ ಅನ್ಸೋದು. ಬಟ್ ಅವರು ಮಾಡಿರೋ ಅಂಥ ಅಭಿವೃದ್ಧಿ ನೋಡಿದಾಗ ಭಾರಿ ಖುಷಿ ಆಗ್ತದೆ. ಯಾಕಂದರೆ
ತಾಲೂಕಲ್ಲಿ ಸುಮಾರು ರೋಡ್ಗಳಿರ್ಬೋದು, ಕನೆಕ್ಟಿವಿಟಿ ಆಫ್ ವಿಲೇಜಸ್ ಇರ್ಬೋದು, ಜೊತೆಗೆ ಕುಡಿಯೋ ನೀರಿಂದು ಇರ್ಬೋದು, ಎಲ್ಲ ರೀತಿಯಲ್ಲೂ ಅವರು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಐ ಥಿಂಕ್ ನಮ್ಮ ಗುಂಡ್ಲುಪೇಟೆ ಒಂದು ವಿಶೇಷ ಸ್ಥಾನ ಇದೆ. ಯಾಕಂದರೆ ನಮ್ಮ ಗುಂಡ್ಲುಪೇಟೆ ನೋಡಿರೋದೇ 3 ಜನ MLAಗಳು. ಒಂದು HK ಶಿವರುದ್ರಪ್ಪನವರು, ಒಂದು ನಾಗರತ್ನಮ್ಮನವರು, ಒಂದು ಮಾದೇಪ್ರಸಾದ್. ಲಾಂಗ್ ಡ್ಯೂರೇಷನಲ್ಲಿ. ಯಾಕಂದರೆ ಶಿವರುದ್ರಪ್ಪನವರು 2 ಸಲ ಗೆದ್ದಿದ್ರು, ನಾಗರತ್ನಮ್ಮನವರು 7 ಬಾರಿ, ನಮ್ಮ ತಂದೆ 5 ಬಾರಿ. ಸೊ ನಮ್ಮ ತಂದೆ ತೀರೋದ ನಂತರ ಆದಂಥ ಬೈ ಎಲೆಕ್ಷನ್ ನಮ್ಮ ತಾಯಿ 1 ವರ್ಷ ಬಿಟ್ಟರೆ, ಹೋದ ಸಲ ನಿರಂಜನ್ ಕುಮಾರ್ ಅವರು ಒಂದು ಟರ್ಮ್ ಬಿಟ್ಟರೆ, ಈಗ ನಾನು. ಸೊ ಹಂಗಾಗಿ ಗುಂಡ್ಲುಪೇಟೆ ಐ ಥಿಂಕ್ ವಿತ್ ಎ ಗುಡ್ ಲೀಡರ್ ಇಟ್ಸ್ ಬಿನ್ ಡೆವಲಪ್ಡ್ ವೆರಿ ವೆಲ್. ಬಿಕಾಸ್ ನಾಗರತ್ನವ್ರು ಇದ್ದಾಗಲೂ ಸಾಕಷ್ಟು ಮಾಡಿದ್ದಾರೆ. ನಜೀರ್ ಸಾಬ್ ಅವರು ಅಲ್ಲಿ ನಮ್ಮ ಗುಂಡ್ಲುಪೇಟೆಯವರಾಗಿ MLC ಆಗಿ ಡನ್ ಅ ಗುಡ್ ಜಾಬ್ ಅವ್ರೂ. ಸೊ ಹಂಗಾಗಿ ಕೆಲಸಗಳಾಗಿದೆ. ಮಾದೇಪ್ರಸಾದ್ ಅವರು ಏನು 5 ಸಲ ಗೆದ್ದಿದ್ರು, ಆವಾಗಲೂ ಕೆಲಸ ಮಾಡಿರೋದ್ರಿಂದನೇ ಬಹುಶಃ ಗುಂಡ್ಲುಪೇಟೆಗೆ ಒಂದು ಒಳ್ಳೆಯ ಹೆಸರಿದೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಇನ್ನ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ ಆಗಿರೋದ್ರಿಂದ ಗುಂಡ್ಲುಪೇಟೆಯನ್ನು ಒಳಗೊಂಡಿರೋದ್ರಿಂದ ಆ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಪಡಿತರ ಹಾಕಿದ್ದು ಅವ್ಯವಹಾರ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೇಳಿ ಬರ್ತಾ ಇದೆ. ಸುಮಾರು ಈಗ ಸೀಸ್ ಮಾಡ್ತಾನೆ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ ನಿತ್ಯ ಮೀಡಿಯಾಗಳ ಮುಖಾಂತರ. ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಸ್ಟ್ರಿಕ್ಟಾಗಿ ಅದು ಮುಂದಿನ ದಿನಗಳ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಈಗಾಗಲೇ ಆದೇಶ ಮಾಡಿದ್ವಿ. ಈಗ ಒಂದು ಲೆವೆಲ್ಗೆ ಕಂಟ್ರೋಲಾಗಿ ಬರ್ತದೆ, ಕಂಟ್ರೋಲ್ ಆಗಬೇಕದು. ಅದಕ್ಕೆ ನಾನಾ ಕಾರಣಗಳಿದೆ. ಒಂದು ಕಡೆ ಎಲ್ಲೋ ತುಂಬ ವೇಸ್ಟ್ ಆಫ್ ರೈಸ್ ಆಗ್ತಿದೆ ಅನ್ನೋ ಕಾರಣಗಳನ್ನ ಕೊಡ್ತಾರೆ. ಬಟ್ ಅದಕ್ಕೆ ಏನೇ ಆದ್ರೂ ಏನು ಸರ್ಕಾರ ಆದೇಶ ಮಾಡಿದೆ, ಸರ್ಕಾರ ಏನು ಹೇಳಿದೆ ಒಬ್ಬ ಮನುಷ್ಯಂಗೆ ಇಷ್ಟು ಅಕ್ಕಿ ಅಂತ, ಅದನ್ನು ಜನ ಉಪಯೋಗಿಸ್ಬೇಕು ಅನ್ನೋದು ನನ್ನ ಮನವಿ. ಸೊ ಅಂಥದ್ದಾದಾಗ ವೆನ್ ಪೀಪಲ್ ಯೂಸ್ ಇಟ್, ಅಲ್ಲಿ ಬಹುಶಃ ಈ ಥರದ ಕಳ್ಸ ಅಂತ ಹೇಳಿ ಮಾರಾಟ ಆಗೋಕ್ಕೆಲ್ಲ ಅವಕಾಶ ಇರಲ್ಲ. ಸರ್, ಇನ್ನು ಗುಂಡ್ಲುಪೇಟೆ ಭಾಗದಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಜನಗಳಿದ್ದಾರೆ. ಅವರ ಅಭಿವೃದ್ಧಿಗೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಈಗ ಸಾಕಷ್ಟು ಕೆಲಸಗಳು ನಡೀತಿದ್ದಾವೆ. ಅವರ ಒಂದು ಜನಾಂಗಕ್ಕೆ ಏನು ಅಭಿವೃದ್ಧಿ ವಿಚಾರದಲ್ಲಿ CC ರೋಡ್ಸ್ ಇರ್ಬೋದು, ಭವನಗಳಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಒಳಗೊಂಡಂತೆ ಸುಮಾರು ಕೆಲಸಗಳು ಆಗಿದ್ದಾವೆ. ಇನ್ನೂ ಆಗಬೇಕಾಗಿರೋದು ಬೇಕಾದಷ್ಟಿದೆ. ಸೊ ನಡೀತಾ ಇದೆ. ಜೊತೆಗೆ ಇವತ್ತೆಲ್ಲ ಒಂದು ಸ್ವಲ್ಪ ನಿಗಮಗಳ ಮುಖಾಂತರ ಸಾಲ ಸೌಲಭ್ಯಗಳಿರೋದ್ರಿಂದ ಯುವಕರಿಗೆ ಒಂದು ಉತ್ತೇಜನ ಕೊಡ್ತಾ ಇದೆ ಸರ್ಕಾರ. ನನ್ನದು ಏನು ಅಂದರೆ ಇನ್ನೂ ಹೆಚ್ಚು ಮಾಡಿದ್ರೆ ಬಹುಶಃ ಯುವಕರಿಗೆ ಅನುಕೂಲ ಆಗ್ತದೆ ಅಂತ. ಯಾಕಂದರೆ ಈಗ MLAಗೆ ಟಾರ್ಗೆಟ್ ಅಂತ ಇರ್ತದೆ, ಇಷ್ಟು ಕೊಡಬೇಕು ಈ ಸಮಾಜದಲ್ಲಿ ಅಂತ. ಅದನ್ನ ಇನ್ಕ್ರೀಸ್ ಮಾಡಿದ್ರೆ ಒಂದು ಸ್ವಲ್ಪ ನಾವು ವಿ ಕ್ಯಾನ್ ರೀಚ್ ಅಟ್ಲೀಸ್ಟ್ ಒಂದು ಮಿನಿಮಮ್ ಲೆವೆಲ್ ಅಂತ ಅನ್ಕೋತೀನಿ. ಸರ್, ಇನ್ನು ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ನೋಡೋದಾದ್ರೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ತುಂಬಾ ಪ್ರಮುಖವಾಗಿರುವಂತಹ ಕ್ಷೇತ್ರ, ಪ್ರವಾಸಿ ತಾಣ ಕೂಡ ಹೌದು. ಅದರ ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತು? ಇವತ್ತು ಖಂಡಿತವಾಗ್ಲೂ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಇಸ್ ಡೆನ್ಸ್ ಫಾರೆಸ್ಟ್ ಏರಿಯಾ ಅಂತ ಹೇಳಿ ಸರ್ಕಾರ ಮತ್ತು ಕೇಂದ್ರದ ಏನು ಗ್ರೀನ್ ಟ್ರಿಬ್ಯುನಲ್ ಇದೆ ಅದು ಮಾರ್ಕ್ ಮಾಡಿದೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟನ. ಇಟ್ಸ್ ಹೈಲಿ ರಿಸ್ಟ್ರಿಕ್ಟೆಡ್ ಏರಿಯಾ. ಸೊ ಅಲ್ಲಿ ರೋಡ್ ಮಾಡಿಸ್ಲಿಕ್ಕೆ ಭಾರಿ ಕಷ್ಟ ಆಯಿತು. ಹಿಂದೆ ಸರ್ಕಾರದಲ್ಲಿ 3 ಕೋಟಿ ಇದು ಒಂದು ಟೆಂಡರ್ ಆಗಿದ್ರು ಕೂಡ ರೋಡು ಕೆಲಸ ಮಾಡಲಿಕ್ಕೆ ಭಾರಿ ಸಮಸ್ಯೆ ಆಯಿತು. ಬಟ್ ನಾನು MLA ಆದಮೇಲೆ ಅದನ್ನ ಅಫಿಷಿಯಲ್ಸ್, ಫಾರೆಸ್ಟ್ ಅಫಿಷಿಯಲ್ಸ್ಗೆ ಸ್ಟ್ರಿಕ್ಟಾಗಿ ಬಿಕಾಸ್ ಆಫ್ ಸಮ್ ಟ್ರಾನ್ಸ್ಪೋರ್ಟೇಷನ್ ಏನು ಅಲ್ಲಿ ಬಸ್ಗಳು ಮಾಡಿದ್ದಾರೆ, ಪ್ರೈವೇಟ್ ವೆಹಿಕಲ್ಸ್ ಬಿಡೋಲ್ಲ. ಸೊ ಆ ಬಸ್ಗಳು ಓಡಾಡಲಿಕ್ಕಾದ್ರೂ ಆ ರೋಡ್ ಆಗಲೇಬೇಕಂತೇಳಿ ವಿತ್ ಸಮ್ ಸ್ಟೀಲ್ ಬ್ಯಾರಿಕೇಡ್ ಮಾಡಿಸಿದ್ವಿ. ಸೊ ಅದೊಂದು. ಜೊತೆಗೆ ಈಗ ಎಲ್ಲ ಏನಾಗಿದೆ, ಆಫ್ಟರ್ 4 ಅಲ್ಲಿ ಯಾರನ್ನೇ ಪಬ್ಲಿಕ್ನೂ ಬಿಡಲ್ಲ, ಯಾವುದೇ ಥರದ VIPs ಹೋದರೂ 4 ಗಂಟೆನೇ ಲಾಸ್ಟ್ ಅಂತ ಅಲ್ಲೊಂದೆಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ವಿ ಆರ್ ಬ್ಯಾಲೆನ್ಸಿಂಗ್ ವಿತ್ ಟೂರಿಸಮ್ ಆ್ಯಂಡ್ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ಆ್ಯನಿಮಲ್ಸ್. ಯಾಕಂದರೆ ಪ್ರಾಣಿಗಳಿಗೂ ತೊಂದರೆ ಆಗ್ಬಾರ್ದು. ಎಸ್ಪೆಷಲಿ ಏನು ಗೋಪಾಲ ಸ್ವಾಮಿ ಬೆಟ್ಟ ಇದೆ, ಆನೆಗಳು ಜಾಸ್ತಿ, ಹಂಗಾಗಿ ಅವು ನ್ಯಾಚುರಲ್ ಆಗಿರಲಿಕ್ಕೆ ಬಿಟ್ಟಿದ್ದೀವಿ. ಇನ್ನು ಬಂಡೀಪುರ ಕ್ಷೇತ್ರಕ್ಕೆ ಬರೋದಾದ್ರೆ, ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅನುಮತಿ ಕೋರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಅನುಮತಿ ಕೊಡೋಕ್ಕಿಂತ ಹೆಚ್ಚಾಗಿ ಅನುಮತಿ ಕೊಡದೇ ಇರೋದೇ ವಾಸಿ. ಯಾಕಂದರೆ ಈಗ ಆಲ್ರೆಡಿ ಒಂದು 15-20 ವರ್ಷ ಆಗಿದೆ ಅನಿಸುತ್ತೆ ಬ್ಯಾನ್ ಆಗಿ, 15-16 ವರ್ಷ. ಸೊ ಈಗ ಯಾವುದೇ ಥರದ ಸಮಸ್ಯೆಗಳು ಕಾಣಿಸ್ತಿಲ್ಲ ಎನಿ 2 ಸ್ಟೇಟ್ಸ್ಗೆ. ಏನಾದ್ರು ಆ ಥರ ಈಗ ಗಿವನ್ ಸಫಿಷಿಯೆಂಟ್ ಟೈಮ್. ಫ್ರಮ್ 6 o'clock ಟು ಈವ್ನಿಂಗ್ 9 o'clock ಇಸ್ ಕ್ವೈಟ್ ಮ್ಯಾಕ್ಸಿಮಮ್ ಲಾಟ್ ಆಫ್ ಟೈಮ್. ಸೊ ಅವ್ರು ಏನೇ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಬೇರೆ ಬೇರೆ ಟೂರಿಸಮ್ ಇರ್ಬೋದು, ಎಲ್ಲದಕ್ಕೂ ಈಗ ಅನುಕೂಲ ಆಗ್ತಿದೆ. ಆಮೇಲೆ ಈಗ ಜನ 95-98% ಅರ್ಥ ಮಾಡ್ಕೊಂಡಿದ್ದಾರೆ. ಏನಂತ ದಿಸ್ ಬ್ಯಾನ್ ಇಸ್ ದೇರ್ ಫಾರ್ ಎವರ್ ಅನ್ನೋ ಥರ ಮೈಂಡ್ಸೆಟ್ಟಿಗೆ ಬಂದ್ಬಿಟ್ಟಿರೋದ್ರಿಂದ, ಇನ್ಕ್ಲೂಡಿಂಗ್ ವೆನ್ ಯು ಸರ್ಚ್ ಫಾರ್ ಎನಿ ವೆಬ್ಸೈಟ್ ಫಾರ್ ಎನಿ ಟೂರಿಸಮ್, ದೇರ್ ಇಸ್ ಇದು ಏನು ಡಿಸ್ಕ್ಲೈಮರ್, ರೋಡ್ ಕ್ಲೋಸಸ್ ಬಿಟ್ವೀನ್ 9 to 6 ಅನ್ನೋದು. ಸೊ ಐ ಥಿಂಕ್ ಟೂರಿಸಮ್ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಟೂರಿಸ್ಟ್ಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲನೂ ಆ ಟೈಮ್ನಲ್ಲೇ ಮಾಡ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ನಾಟ್ ನೆಸೆಸರಿ. ಸರ್, ಇನ್ನು ಕಾಡು ಪ್ರದೇಶ ಆಗಿರೋದ್ರಿಂದ ಕಾಡು ಪ್ರಾಣಿ ಮತ್ತು ಮಾನವನ ಸಂಘರ್ಷ ಕಂಡು ಬರ್ತಾ ಇರುತ್ತೆ. ಈಗ ನಾವು ಅದನ್ನೇ ಒತ್ತಿ ಹೇಳ್ತಾ ಇದ್ದೀವಿ. ಈಗ ಏನಾಗ್ತೈತೆ, ಪ್ರಾಣಿಗಳ ಸಂತತಿ ಜಾಸ್ತಿ ಆಗಿದೆ.
ನಂಬರ್ ಆಫ್ ಟೈಗರ್ಸ್ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಕಾಡು ಪ್ರದೇಶ ಚಿಕ್ಕದಾಗ್ತಾ ಇದೆ. ಬಿಕಾಸ್ ಆ್ಯಸ್ ಯೂಶುವಲ್ ಹ್ಯೂಮನ್ ಬೀಯಿಂಗ್ಸ್ ಥರನೇ ಯಾವಾಗ ಒಂದು ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗ್ತದೆ, ಜಾಗ ಇರೋವಂಥದ್ದು ಚಿಕ್ಕದಾಗ್ತಾ ಇರ್ತದೆ. ಸೊ ವಿ ಟ್ರೈ ಟು ರೀಲೊಕೇಟ್ ಸಮ್ವೇರ್. ಆ ಥರ ಪ್ರಾಣಿಗಳೇನಾಗ್ತಾ ಇದೆ, ಅವಕ್ಕೆ ಟೆರಿಟರಿ ಕಮ್ಮಿ ಆಗ್ತಿದೆ. ಅವರಿರೋಂಥ ಜಾಗಗಳಲ್ಲೇ ಜಾಸ್ತಿ ಪ್ರಾಣಿಗಳಿರೋದ್ರಿಂದ ಅವ್ರು ಆಚೆ ಬರೋಕ್ಕೆ ನೋಡ್ತಿದ್ದಾವೆ. ಆಚೆ ಬಂದಂಥ ಸಮಯದಲ್ಲಿ ಈ ಹೊಲಗಳು, ಗದ್ದೆಗಳು ಅಥವಾ ಎಲ್ಲಿ ಕಬ್ಬು ಅಥವಾ ಡೆನ್ಸ್ಲಿ ಇದು ಗ್ರೀನ್ರಿ ಇರ್ತದೆ, ಅಲ್ಲಿ ಬಂದು ಇದಾಗ್ತಾ ಇದೆ. ಸೊ ಹಾಗಾಗಿ ಸುಮಾರು ಫಾರೆಸ್ಟ್ ಅವರು ಸುಮಾರು ಕ್ರಮ ಕೈಗೊಳ್ತಿದ್ದಾರೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ. ಪಬ್ಲಿಕ್ಕು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಂದು ಲೆವೆಲ್ಗೆ ಕಂಟ್ರೋಲಿಗೆ ಬರ್ತಿದೆ. ಬಟ್ ಸ್ಟಿಲ್ ಇನ್ನೂ ಕಂಟ್ರೋಲಿಗೆ ಬರಬೇಕದು. ಒಂದು ಶಾಶ್ವತ ಪರಿಹಾರ ಅಂತ ಏನಾದ್ರು ಮಾಡಬಹುದು? ಈ ಶಾಶ್ವತ ಪರಿಹಾರ ಅಂತ ಮಾಡಿದಾಗ ನಾವು ಹೆಂಗೆ ವಿ ಹ್ಯಾವ್ ಲಾಸ್ ಆ್ಯಂಡ್ ವಿ ಡಿಸೋಬೆ ಲಾಸ್ ಆಲ್ಸೋ ಅಟ್ ಸಮ್ಟೈಮ್ಸ್. ಆ ಥರ ಪ್ರಾಣಿಗಳು ಏನು ಮಾಡ್ತಿದ್ದಾವೆ, ನಾವು ಟ್ರಂಚ್ ತೋಡಿದರೆ ಮಣ್ಣನ್ನು, ಆನೆ ಸೊಂಡ್ಲಲ್ಲಿ ಮಣ್ಣನ್ನು ಮುಚ್ತದೆ ಟ್ರಂಚಿಗೆ. ದಾಟ್ಲಿಕ್ಕೆ ಏನು ಬೇಕೋ ಅದನ್ನ ಅದು ಮಾಡ್ಕೋತದೆ. ನಾವು ಹೆಂಗೆ ಏನಾದ್ರು ಈಗ ಲಾಲಿರೋ ಅಂತಂದು ಒಬ್ಬರು ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡಿ ನಾವು ಬಿಡಿಸ್ಕೊಳಕ್ಕೆ ನೋಡ್ತೀವಿ, ಆ ಥರ ಅವೇ ಪ್ರಾಣಿಗಳು ಕಲ್ತ್ಬಿಟ್ಟಿದೆ. ಯಾಕಂದರೆ ರೈಲ್ವೆ ಬ್ಯಾರಿಕೇಡ್ನು ಬೆಂಡ್ ಮಾಡೋಷ್ಟು ಶಕ್ತಿ ಇದ್ದಾವೆ ಕೆಲವಕ್ಕೆ. ದೇ ಆರ್ ಸ್ಟ್ರಾಂಗ್. ನಾವು ನೋಡಿದ್ದೀವಿ ಅದನ್ನ. ನಾವು ಅವಾಗ ಅಂದ್ಕೊಳ್ಳೋದು ಏನು ಅಂದರೆ, ಈಗ ನಾವಂತೀವಿ ಪ್ರಾಣಿಗಳಿಗೆ ಏನು ಗೊತ್ತಾಗ್ತದೆ ಅಂತ. ಬಟ್ ಆ ಥರದ ಇನ್ಸಿಡೆಂಟ್ಗಳಾಗ್ತದೆ, ಅದನ್ನ ಕಂಟ್ರೋಲ್ ಮಾಡಬೇಕು. ಐಡಿಯಾ ಏನು ಮಾಡ್ತಾರೆ, ದೇ ಪ್ಲಾನಿಂಗ್ ಟು ಇನ್ಕ್ರೀಸ್ ದಿ ಹೈಟ್ ಆಫ್ ದಿ ರೈಲ್ವೆ ಬ್ಯಾರಿಕೇಡಿಂಗ್. ಅವಾಗಿರೋರು ಆಗ್ಬೋದು ಅಂತ ನೋಡಬೇಕು. ಆ ಥರ ಕಂಟ್ರೋಲ್ ಆದರೆ ಒಳ್ಳೆಯದು. ಈ ಟ್ರಂಚ್ಗಳು ತೋಡಿದ್ಮೇಲೆ ಅದನ್ನ ಮೇಂಟೈನು ಮಾಡಬೇಕು. ಇಟ್ಸ್ ಡ್ಯೂಟಿ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸುಮ್ಮನೆ ನಾವು ಮಾಡಿದ್ದೀವಿ ಅಂತ ಹೇಳಿ ಬಿಟ್ಬಿಡೋಕ್ಕಾಗಲ್ಲ. ಆ್ಯಸ್ ಯೂಶುವಲ್ ಈಗ ನಾವು ಹೆಂಗೆ ನಮ್ಮ ಜಮೀನುಗಳು ಅಥವಾ ಮೇಂಟೈನ್ ಮಾಡ್ತೀವಿ, ಆ ಥರ ಟ್ರಂಚ್ ತೋಡಿದ್ಮೇಲೆ ಅದನ್ನ ಸುತ್ತಮುತ್ತ ಅದು ಹಂಗೆ ಉಳ್ಕೊಂಡಿದೆಯಾ ಅಥವಾ ಡ್ಯೂ ಟು ರೇನ್ಸ್ ಅಥವಾ ಡ್ಯೂ ಟು ಸಮ್ ಅದರ್ ಇಶ್ಯೂಸು ಅದು ತುಂಬಿಟ್ಟಿದೆಯಾ ಅಥವಾ ಖಾಲಿ ಆಗಿದೆಯಾ ಅಥವಾ ಹೆಂಗೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇಟ್ ವಿಲ್ ಬಿ ಹೆಲ್ಪ್ಫುಲ್ ರೈತರಿಗೆ. ಸರ್, ಅಭೂತಪೂರ್ವ ಗೆಲುವನ್ನು ಸಾಧಿಸಿದ ಮೇಲೆ ಕ್ಷೇತ್ರದ ಜನರು ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆ ನಿರೀಕ್ಷೆಗಳನ್ನ ಎಷ್ಟು ಮಟ್ಟಿಗೆ ಪೂರೈಸಿದ್ದೀರಾ? ಐ ಥಿಂಕ್ ನಾನೊಂದು 70 ಭಾಗ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋ ಮನತೃಪ್ತಿ ನನಗಿದೆ. ಬಹುಶಃ ಕ್ಷೇತ್ರದ ಜನ ಮುಂದಿನ ಆಯ್ಕೆ ಮಾಡಿದ್ರೆ ಅದು ಹೆಂಗೆ ಆಗ್ತದೆ ಅನ್ನೋದು ಗೊತ್ತಾಗ್ತದೆ. ಬಟ್ ಆ್ಯಸ್ ಆಫ್ ನೌ ಐ ಆಮ್ ಹ್ಯಾಪಿ ಬಿಕಾಸ್ ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ. ಆಮೇಲೆ ನಾನು ಏನು ಸುಳ್ಳು ಭರವಸೆಗಳನ್ನ ಖಂಡಿತವಾಗ್ಲೂ ಕೊಟ್ಟೂ ಇಲ್ಲ, ಕೊಡೋಕ್ಕೂ ಹೋಗಲ್ಲ. ಬಿಕಾಸ್ ಅದರಿಂದ ವಿ ಆರ್, ಐ ಥಿಂಕ್ ಪರ್ಸ್ನಲಿ ವಿಲ್ ಬಿ ಮಿಸ್ಲೀಡಿಂಗ್ ದ ಪೀಪಲ್. ಆಗುತ್ತೆ ಬನ್ನಿ ನೋಡೋಣ, ಆ ಥರ ಇಲ್ಲ. ಡೈರೆಕ್ಟಾಗಿ ಏನಿದೆ ಅದು ಹೇಳ್ತೀನಿ. ಬಿಕಾಸ್ ಮೇಜರಾಗಿ ನನಗೆ ನನ್ನ ತಾಲೂಕಲ್ಲಿ ನಾನು ನೋಡ್ದಂಗೆ ದ ಮೇನ್ ಕನ್ಸರ್ನ್ ಇಸ್ ಅಬೌಟ್ ಲ್ಯಾಂಡ್ ಡಿಸ್ಪ್ಯೂಟ್ಸ್. ಇವತ್ತು ಏನಿದೆ ನಮ್ಮದು ಫಾರೆಸ್ಟ್ ಏರಿಯಾ 70% ಇದೆ. ಪೀಪಲ್ ಏನು ಡಿನ್ಸ್ಲಿ 30% ಹ್ಯೂಮನ್ ಬೀಯಿಂಗ್ಸ್ ಇರೋದಿದೆ. ಸೊ ಹಾಗಾಗಿ ಏನಾಗ್ತಾಯಿದೆ, ಜನಕ್ಕೆ ನಮಗೆ ಸಾಗುವಳಿ ಪತ್ರ ಕೊಡಬೇಕು. ಆಮೇಲೆ ತಲಾಂತರಗಳಿಂದ ನಾವು ಅಲ್ಲಿ ಫಸಲು ಮಾಡ್ಕೊಂಬಂದಿದ್ದೀವಿ. ಇವತ್ತು ನೀವು ಅದನ್ನ ಫಾರೆಸ್ಟ್ ಲ್ಯಾಂಡ್ ಅಂದರೆ ನಮಗೆ ಸಮಸ್ಯೆ ಆಗ್ತದೆ. ಅವ್ರಿಗೆ ಕೆಲವ್ರಿಗೆ ಏನಿದೆ ಅಂದರೆ ನಮ್ಮ ಹೆಸರಲ್ಲಿ ಆಗ್ಬಿಟ್ರೆ ನಾಳೆ ದಿನ ನಮ್ಮ ಫ್ಯೂಚರ್ ಮಕ್ಕಳುಗಳಿಗೆ ತೊಂದರೆ ಆಗಲ್ಲ ಅಂತ. ಬಟ್ ಸರ್ಕಾರದ ರೂಲ್ಸ್ ಪ್ರಕಾರ ಅದನ್ನೆಲ್ಲ ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಇವಾಗೆಲ್ಲ ಸುಮಾರು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 8,000ಕ್ಕೂ ಹೆಚ್ಚು ಅರ್ಜಿಗಳಿದ್ದಾವೆ ಯಾವುದ್ರದ್ದು ಸಾಗುವಳಿದು. ಬಟ್ ಲೀಗಲಾಗಿ ಕರೆಕ್ಟಾಗಿ ನೋಡಿದ್ರೆ 600 ಜನಕ್ಕೆ ಮಾತ್ರ ಕೊಡಲಿಕ್ಕಾಗೋದು. ಸೊ ಹಾಗೆಂತ ಸಮಸ್ಯೆಗಳಿರೋದ್ರಿಂದ ಅದನ್ನೆಲ್ಲ ಬಗೆಹರಿಸ್ಬೇಕು. MLA ಆದ ತಕ್ಷಣ ಎಲ್ಲನೂ 100% ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಬಿಕಾಸ್ ನಾವು ಒಂದು ಕಾನೂನು ಚೌಕಟ್ಟಲೆ ಕೆಲಸ ಮಾಡಬೇಕು. ನಮಗೂ ಅದು ನಮ್ಮದೇ ಆದಂಥ ಒಂದು ಕ್ರೈಟೀರಿಯಾ ಇರ್ತದೆ. ಆ ಕ್ರೈಟೀರಿಯಾ ಮುಖಾಂತರ ಮಾಡ್ತೀವಿ. ಸಮಥಿಂಗ್ ರಿಲೇಟೆಡ್ ಟು ರೋಡ್ಸ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಎಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ. ನಾನು MLA ಆದಮೇಲೆ 3 ಸಬ್ಸ್ಟೇಷನ್ ಆಗ್ತಾಯಿದೆ. ಒಂದು ಆಲ್ರೆಡಿ ಚಾರ್ಜ್ ಆಗಿದೆ, ಇನ್ನೆರಡು ಆಗ್ತಿದೆ. ಸೊ ಪವರ್ ಸಪ್ಲೈ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರ್ತಿದೆ, ಸಮಸ್ಯೆ ಇಲ್ದಿರೋ ರೀತಿಯಲ್ಲಿ. ಮೇಯ್ನಾಗಿ ವಿಲೇಜ್ ರೋಡ್ಸಲ್ಲಿ ಜನರಲ್ ಕ್ಯಾಟಗರಿ ರೋಡ್ಸನ್ನು ಜಾಸ್ತಿ ಮಾಡಿಸ್ತೇನೆ ನಾನು. ಯಾಕಂದರೆ ಜನರಲ್ ಕ್ಯಾಟಗರಿ ಅಂದಾಗ ಅದರ್ ಕಮ್ಯುನಿಟೀಸ್ ಎಲ್ಲ ಬರ್ತಾರೆ, ಲಿಂಗಾಯತ, ಕುರುಬ, ಕುಂಬಾರ, ಉಪ್ಪಾರ ಎಲ್ಲ ಥರ. ಸೊ ಆ ಥರ ಎಲ್ಲ ಸುಮಾರು ರೋಡ್ಸ್ ಮಾಡಿಸ್ತಿದ್ದೀವಿ. ಜೊತೆಗೆ ಸ್ಕೂಲು 1-2 ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗ್ತಿದೆ, ಅವೆಲ್ಲ ಆಗ್ತಿದೆ. ಜೊತೆಗೆ ಹೆಚ್ಚು ರೀತಿಯಲ್ಲಿ ನಾನು ಪರ್ಸ್ನಲಾಗಿ ಗುಂಡ್ಲುಪೇಟೆ ಟು ಬಿ ಎಜುಕೇಟೆಡ್. ಬಿಕಾಸ್ ಎಜುಕೇಷನ್ ಇದ್ದರೆ ನೀವು ಎಲ್ಲರೂ ಹೋಗಿ ಬದುಕ್ಬೋದು. ಸೊ ಹಾಗಾಗಿ ಸುಮಾರು ಇನಿಷಿಯೇಟಿವ್ ಆಗಿ ಸ್ಕೂಲ್ಸ್ನ ಡೆವಲಪ್ ಮಾಡೋದಿರ್ಬೋದು, ಎಜುಕೇಷನ್ ಸಿಸ್ಟಮ್ಗೆ ಏನಾದ್ರು CSR ಫಂಡ್ಸ್ ಮುಖಾಂತರ ತಂದು ಮಾಡೋಕ್ಕಾದರೆ 100% ವಿ ಆರ್ ಟ್ರೈಯಿಂಗ್ ಔಟ್. ಆಮೇಲೆ ಸಕ್ಸಸ್ಸು ಆಗಿದ್ದೀವಿ. ಪರ್ಸ್ನಲಾಗಿ ಐ ವಾಂಟ್ ಪೀಪಲ್ ಟು ಗೆಟ್ ಇನ್ ಟು ಗೌರ್ಮೆಂಟ್ ಜಾಬ್ಸ್. ಬಿಕಾಸ್ ಇವತ್ತೇನಾಗ್ತಾಯಿದೆ, ಗೌರ್ಮೆಂಟಲ್ಲೂ ಬ್ಯಾಕ್ಲಾಗ್ ಇದೆ, ಸುಮಾರು ಹುದ್ದೆಗಳು, ಸುಮಾರು ಇಲಾಖೆಗಳ ಖಾಲಿ ಇದೆ. ನಮ್ಮ ಹುಡುಗರುಗಳಿಗೆ ಅವಕಾಶ ಆದರೆ ಭವಿಷ್ಯ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಫ್ರೀ ಟ್ರೈನಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಮ್ಮ ಟ್ರಸ್ಟಿಂದನೇ ಮಾಡ್ತಿದ್ದೀವಿ. ಅದನ್ನ ನಾನು ನಿಮ್ಮ ಮುಖಾಂತರ ನಮ್ಮ ಗುಂಡ್ಲುಪೇಟೆ ಹುಡುಗರುಗಳು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಂಡು
ಅವರು ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ಸರ್, ಇನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಉಸ್ತುವಾರಿ ಸಚಿವರ ಜೊತೆಗೆ ಹೇಗೆ ಸಮನ್ವಯ ಬೆಳೆಸ್ತೀರಾ ಅಂತ? 100% ನಮಗೆ ಕೆ ವೆಂಕಟೇಶ್ವರ ಇಸ್ ವೆರಿ ಸಪೋರ್ಟಿವ್. ಮೇಲಾಗಿ ಏಕೆಂದರೆ ಅವರು ನಮ್ಮ ತಂದೆಗೆ ಭಾರಿ ಹಳೆ ಸ್ನೇಹಿತರು. ಸೊ ಹಂಗಾಗಿ ಅವರು ಕೂಡ ನನ್ನ ಭಾರಿ ಸಪೋರ್ಟ್ ಮಾಡಿ ಎಲ್ಲ ರೀತಿಯಲ್ಲೂ ಗೈಡ್ ಮಾಡ್ತಾರೆ. ಜೊತೆಗೆ ವೆರಿ ಗುಡ್ ಲೀಡರ್ ಆ್ಯಂಡ್ ಇನೋವೇಟಿವ್ ಆಗು ನಮಗೆ ಅವ್ರ ಕ್ಷೇತ್ರದಲ್ಲಿ ಮಾಡಿರೋಂಥ ಇಶ್ಯೂಸ್ ಏನಾದ್ರು ಪಾಸಿಟಿವ್ ಆಗಿರೋದನ್ನ ನಮ್ಮಲ್ಲಿ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ವಿ ಆರ್ ಸಕ್ಸಸ್ಫುಲ್ ಆ್ಯಂಡ್ ಇಟ್ಸ್ ವೆರಿ ಹ್ಯಾವ್ ಅ ವೆರಿ ಗುಡ್ ಕಾಂಟ್ಯಾಕ್ಟ್ ಟಚ್ ವಿತ್ ಇನ್. ಅದೇನು ಸಮಸ್ಯೆ ಇಲ್ಲ. ಸರ್, ಇನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ವಿಳಂಬವಾಗ್ತಿದೆ. ಅಕಸ್ಮಾತ್ ಬಂದಂತ ಸಂದರ್ಭದಲ್ಲಿ ನಿಮ್ಮ ಕಾರ್ಯಗಳು ಹೇಗಿರುತ್ತೆ ಅಂತ? 100% ವಿ ಆರ್ ರೆಡಿ ಫ್ರಮ್ 3 years. ಬಿಕಾಸ್ ಎಲೆಕ್ಷನ್ ನಾವಾಗೆಲ್ಲ ಗೆದ್ದ ತಕ್ಷಣನೇ ಹೇಳ್ತಿದ್ರು ZP ಎಲೆಕ್ಷನ್ ಆಗಬೇಕು ಅಂತ. ಇವತ್ತರೆಗೂ ಆಗಿಲ್ಲ. ಕಾರಣ ಏನೇನೇ ಇರ್ಬೋದು. ಬಟ್ ಆದಂಥ ಸಮಯದಲ್ಲಿ ಐ ಹೋಪ್ ಸೊ ವಿಲ್ ಹ್ಯಾವ್ ಗುಡ್ ನಂಬರ್ಸ್ ಆಫ್ ಸೀಟ್ಸ್ ಫಾರ್ ಅವರ್ ಪಾರ್ಟಿ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಈ ವಿಚಾರಕ್ಕೆ ವಿಪಕ್ಷಗಳು ಇನ್ನು ಹಲವು ವಿಚಾರಗಳಿಗೆ ಟೀಕೆಗಳನ್ನ ಮಾಡ್ತಿರುತ್ತೆ. ಇದನ್ನ ಹೇಗೆ ಎದುರಿಸ್ತೀರಾ ಅಂತ? ವಿರೋಧ ಪಕ್ಷ ಆದಮೇಲೆ ನಾವು ವಿರೋಧ ಪಕ್ಷದಲ್ಲಿ 5 ವರ್ಷ ಕೆಲಸ ಮಾಡಿದ್ದೀವಿ. ನಾನು ಅವಾಗ MLA ಆಗಿರಲಿಲ್ಲ. ನಮ್ಮ ತಾಯಿಯವರು ಸೋತಿದಂಥ ಚುನಾವಣೆ ನಂತರ ನಾನು 5 ವರ್ಷ ಕಾನ್ಫರೆನ್ಸಲ್ಲಿ ಓಡಿದ್ದೀನಿ. ಟೀಕೆ ಮಾಡಿದ್ರೆ ಅದಕ್ಕೆ ಒಂದು ವೇಟೇಜ್ ಇರಬೇಕು. ಆ ವೇಟೇಜ್ ಈಗ ಕೆರೆ ನೀರು ತುಂಬಿಸಿಲ್ಲ MLA ಅವರು ಅಂತ ಒಂದಷ್ಟು ಗಲಾಟೆ ಮಾಡಿದ್ರು. ಅದಕ್ಕೆ ನಾನು ಆಕ್ಸೆಪ್ಟ್ ಇಟ್ ಬಿಕಾಸ್ ದೇರ್ ಇಸ್ ಸಮ್ ಇಶ್ಯೂಸ್. ಮೋಟ್ರ್ಗಳು ಕೆಟ್ಟೋಗಿತ್ತು, ಅದು ಲೇಟ್ ಆಯಿತು, ಡಿಲೇ ಆಯಿತು. ಹಂಗಾಗಿ ಅದು ನೀರು ತುಂಬಿಸ್ಲಿಕ್ಕೆ ಆನ್ ಟೈಮ್ ಆಗಲಿಲ್ಲ. ಬಟ್ ಹಂಗಂದ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋದಕ್ಕೆಲ್ಲ ಪ್ರೊಟೆಸ್ಟ್ಗಳು ಮಾಡಿದರೆ ನಮಗೂ ವಿಲ್ ಫೀಲ್ ಇಟ್ಸ್ ಸೋ ಸಿಲ್ಲಿ ಆ್ಯಂಡ್ ಅರ್ಥ ಇಲ್ಲದೆ ಇರೋಂಥ ಪ್ರೊಟೆಸ್ಟ್ಗಳು ಅನ್ಕೋತೀವಿ. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಗುಂಡ್ಲುಪೇಟೆಯಲ್ಲಿ. ಒಂದು ಸ್ಕೂಲ್ ಮಕ್ಕಳದು ಆಟೋಗೆ ಒಂದು ಟಿಪ್ಪರ್ ಲಾರಿ ಹೊಡೀತು. ಆಮೇಲೆ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ಸದ್ಯ ದೇವ್ರ ದಯದಿಂದ ಯಾರಿಗೂ ಏನೂ ಆಗಲಿಲ್ಲ. ಎಲ್ಲ ಪೇಷಂಟ್ಸ್ ಅಂದರೆ ದೇರ್ ವಾಸ್ ನೋ ಡೆತ್. ಕೆಲವರಿಗೆ ಕೈ ಕಾಲು ತರ್ಚಿ ಮತ್ತು ಫ್ರ್ಯಾಕ್ಚರ್ ಆಗಿ ಎಲ್ಲ ಆಯಿತು. ಆವತ್ತು ನಾನು ಇಮಿಡಿಯೇಟ್ ಆದೇಶ ಮಾಡಿದೆ ಟಿಪ್ಪರ್ಗಳನ್ನ ಕಂಟ್ರೋಲ್ ಮಾಡಿ ಓಡಾಡಕ್ಕೆ ಬಿಡಬೇಡಿ ಅಂತ. ಅದಾದಮೇಲೆ ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಸುಮ್ಮನೆ ಒಂದೊಂದು ಟಿಪ್ಪರ್ ಹೋದರೂ ಆಗ್ತಾರೆ. ಬಿಸ್ನೆಸ್ ಇಸ್ ಬಿಸ್ನೆಸ್. ನಾ ಹೇಳಿದ್ದೇನೆಂದರೆ ಸ್ಕೂಲ್ ಟೈಮಿಂಗ್ಸ್ ನೋಡ್ಕೊಂಡು ಮಾಡಿ ಅಂತ. ಮೊನ್ನೆಯಿಂದನೂ ತಿರ್ಗಾ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸ್ಕೂಲ್ ಟೈಮಿಂಗ್ಸ್ ಅಂತ. ಈಗ ಸ್ಕೂಲ್ ಕ್ಲೋಸ್ ಆಗಿದೆ. ಏಪ್ರಿಲ್ ಮೇ ಐ ಥಿಂಕ್ 2 months ಇಟ್ಸ್ ಆಲ್ರೆಡಿ ಫಾರ್ ಆಲ್ ದ ಸ್ಕೂಲ್ಸ್. ಬೈ ಜೂನ್ ಫಸ್ಟ್ ವೀಕ್ ವಿ ಶುಡ್ ಪ್ಲ್ಯಾನ್ ಸೋ ದ್ಯಾಟ್ ಯಾವ ಥರ ಅಂದರೆ ಇಂಥ ಟೈಮ್ 8:30 10 ಗಂಟೆವರೆಗೆ, ಸಾಯಂಕಾಲ 2-3 ಗಂಟೆಯಿಂದ 5 ಗಂಟೆವರೆಗೆ ಟಿಪ್ಪರ್ ಲಾರೀಸು ಓಡಾಡಬಾರ್ದು ಅಂತ ಒಂದು ಸ್ಟ್ರಿಕ್ಟ್ ರೂಲ್ ಮಾಡಿ ಸ್ಕೂಲ್ ಏರಿಯಾಗಳಲ್ಲಿದೆ, ಊರುಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗ್ತಿರೋ ಮಕ್ಕಳುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ವಿ ಶುಡ್ ಕಂಟ್ರೋಲ್ ಇಟ್. ಈಗ ರಜಾ ಇರೋ ಟೈಮಲ್ಲೂ ನೀವು ಸ್ಕೂಲ್ ಟೈಮಿಂಗ್ಸಲ್ಲಿ ಲಾರಿ ನಿಲ್ಲಿಸಿಲ್ಲ ಅಂದರೆ ಈಗ ಸ್ಕೂಲ್ ಬಸ್ಗಳು ಓಡಾಡ್ತಿದ್ರೆ ಲಾರಿಯವರು ಎಚ್ಚೆತ್ಕೋತಾರೆ. ಸ್ಕೂಲ್ ವ್ಯಾನ್ಗಳು, ಸ್ಕೂಲ್ ಆಟೋಗಳು ಓಡಾಡ್ತಿದ್ದಾರೆ. ಬಟ್ ಯಾವುದೂ ಓಡಾಡ್ತಿದ್ರೆ ಇದೆ. ಸೊ ಸಿಲ್ಲಿ ರೀಸನ್ಸ್ಗೆ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಐ ಥಿಂಕ್ ದೇರ್ ಇಸ್ ನಥಿಂಗ್ ಟು ವರಿ. ಬಟ್ ಸೀರಿಯಸ್ ಆಗಿದ್ದಾಗ ನಾವು ಅದನ್ನ ಆಕ್ಸೆಪ್ಟ್ ಮಾಡಬೇಕು. ಆಪೋಸಿಷನ್ ಅವರು ಮಾಡೋ ಅಂಥ ಟೀಕೆಗಳನ್ನ ಆಕ್ಸೆಪ್ಟ್ ಮಾಡಬೇಕು. ಅದಕ್ಕೆ ತಕ್ಕ ಉತ್ತರನ ಕೆಲಸಗಳ ಮುಖಾಂತರ ಕೊಡಲೇಬೇಕು. ಸರ್, ಈಗ ಆಲ್ರೆಡಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಗುಂಡ್ಲುಪೇಟೆನ ಹೇಗೆ ನೋಡೋದಕ್ಕೆ ಬಯಸ್ತೀರಾ ಅಂತ? ಐ ವಾಂಟ್ ಟು ಸೇ ಗುಂಡ್ಲುಪೇಟೆ ಇಸ್ ಎ ವೆರಿ ಡೆವಲಪ್ಡ್ ಸಿಟಿ ಆ್ಯಂಡ್ ತಾಲೂಕ್ ಬಿಕಾಸ್ ಹೇಳ್ದಂಗೆ ಸುಮಾರು ಇಟ್ಸ್ ಬೀನ್ ರೂಲ್ಡ್ ಬೈ ಗುಡ್ ಪೀಪಲ್. ಸೊ ವಿಲ್ ಟೇಕ್ ದಟ್ ಲೀಡ್ ತೊಗೊಂಡು ಅದನ್ನ ಡೆವಲಪ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆ ಮಾದರಿ ಪಟ್ಟಣ ಆಗಿ ಮಾಡಬೇಕು ಅನ್ನೋ ಆಸೆ ಇದೆ. ಪ್ಲ್ಯಾನ್ಸ್ ತುಂಬ ಇದ್ದಾವೆ. ವಿಲ್ ಸಿ ಹೌ ವಿಲ್ ಇಂಪ್ಲಿಮೆಂಟ್ ಇಟ್ ಆ್ಯಂಡ್ ಎಲ್ಲ ಫಂಡ್ಸ್ ಎಲ್ಲ ಮೊಬೈಲೈಸ್ ಮಾಡಿ ಗೌರ್ಮೆಂಟಿಂದ ಮಾಡೋ ಅಂಥ ಕೆಲಸಗಳನ್ನ ಮಾಡ್ತೀವಿ. ಸರ್, ಇನ್ನು ಗುಂಡ್ಲುಪೇಟೆಯಲ್ಲಿ ಕ್ವಾರೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅನಧಿಕೃತ ಕ್ವಾರೆಗಳು ಕೂಡ ಇದಾವೆ ಅನ್ನೋ ಮಾತುಗಳಿದೆ. ಇದಕ್ಕೆ ನಿಮ್ಮ ಕ್ರಮ ಏನು ಅಂತ? ಈಗ ಆಲ್ರೆಡಿ ನಾನು ಸ್ಟ್ರಿಕ್ಟಾಗಿ ಈವನ್ ಐ ರನ್ ಅ ಕ್ರಷರ್. ನಾನು ಒಂದು ಕ್ವಾರಿ ಇದೆ, ನಾನು ಒಂದು ಕ್ರಷರ್ಗೆ ಪಾರ್ಟ್ನರ್ ಇದ್ದೀನಿ. ಇಟ್ಸ್ ಮೈ ಬಿಸ್ನೆಸ್ ಆಲ್ಸೋ. ಸೊ ಹಾಗಾಗಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದ್ದಾವೆ. ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಕಾಣಿಸಲ್ಲ. ಬಟ್ ಇಲ್ಲೇನಾಗ್ತಾ ಇದೆ, ಇಲ್ಲೀಗಲ್ ಕ್ವಾರಿಂಗು, ಇಲ್ಲೀಗಲ್ ಕ್ರಷರ್ಗಳಂತ ಹೇಳಿ ಸುಮಾರು ತಲೆ ಎತ್ತಿದೆ ಅಂತ ವಿಚಾರಗಳಿದ್ದಾವೆ. ನಾವು ಈಗಾಗಲೇ ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಹೇಳಿ ಇಲ್ಲೀಗಲ್ ಕ್ವಾರಿಂಗ್ ನಿಲ್ಲಿಸಿದ್ರೆ ಆಟೋಮೆಟಿಕ್ಕಾಗಿ ಕ್ರಷರ್ಗಳಿಗೆ ಇಟ್ ವಿಲ್ ಸ್ಟಾಪ್. ಸೊ ಹಂಗಾಗಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ತರ್ತಾ ಇದ್ದೀವಿ. ವಿತೌಟ್ ಪರ್ಮಿಟ್ ಯಾವ ಲಾರಿಗಳು ಓಡಾಡಬಾರ್ದು, ಲೀಗಲ್ ಪರ್ಮಿಟ್ ಇರಬೇಕು. ಜೊತೆಗೆ ಅವ್ರಿಗೆ ಪರ್ಮಿಟೆಡ್ ಟನ್ ಏನಿದೆ ಅದನ್ನ ಮಾತ್ರ ಕ್ಯಾರಿ ಮಾಡಬೇಕು ಅನ್ನೋದೆಲ್ಲ ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಇದೇನೆಂದರೆ ದಿಸ್ ಇಸ್ ಅ ಚೈನ್. ಸೊ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ನಾನು MLA ಆಗಕ್ಕೆ ಮುಂಚೆನೂ ಒಂದು ಇನ್ಸಿಡೆಂಟ್ ಆಗಿ ಒಂದು ಗುಡ್ಡದಲ್ಲಿ ಒಂದು 5-6 ಜನ ಸತ್ತಿದ್ರು. ಇನ್ಫ್ಯಾಕ್ಟ್ ಅವರೆಲ್ಲ ನಮ್ಮ ರಾಜ್ಯದವರಲ್ಲ, ಆ್ಯಕ್ಚುಲಿ ಔಟ್ಸೈಡ್ ಲೇಬರರ್ಸ್. ಅವರೆಲ್ಲ ನಾರ್ತ್ ಇಂಡಿಯಾದವರು. ಅವ್ರು ಸತ್ತಂಥ ಸಮಯದಲ್ಲಿ ಆಗ ಸೋಮಣ್ಣವರು ಬಂದು ಆ ಸ್ಪಾಟ್ ಎಲ್ಲ ವಿಸಿಟ್ ಮಾಡಿರೋರು, ಅವಾಗ ಉಸ್ತುವಾರಿ ಮಂತ್ರಿಗಳಾಗಿರೋ. ನಾನು ಕೂಡ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಹೋಗಿ ನೋಡಿದಾಗಲೆಲ್ಲ ಭಾರಿ ಸಾವು ನೋವುಗಳಾಗಿತ್ತು. ಅದು ಫುಲ್ ಇಲ್ಲೀಗಲು. ದಟ್ ಇಟ್ಸ್ ಬಿನ್ ಈಗ ಕ್ಲೋಸ್ಡ್, ಈಗ ಅಲ್ಲಿ ಮಾಡ್ತಿಲ್ಲ.
ಬಟ್ ಏನಂದರೆ ಅಲ್ಲಿ ಸುತ್ತಮುತ್ತ ಒಂದು 2-3 ಕ್ವಾರಿ ನಡೀತಿದ್ದಾವೆ ಅದೇ ಏರಿಯಲ್ಲಿ. ಅದಕ್ಕೂ ಈಗ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ರಿಸ್ಟ್ರಿಕ್ಟ್ ಮಾಡಿದ್ರು ಏನಾಗ್ತದೆ ಒಂದೊಂದ್ಸಲಿ ಮೈನಿಂಗ್ ಪಾಲಿಸಿ ಮತ್ತು ಕೆಲವು ಈ ಸಫಾರಿ ವಿಚಾರಗಳಿದ್ದಾವಲ್ಲ ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಇಟ್ಸ್ ಸೇ. ಜಸ್ಟ್ ಬಿಕಾಸ್ ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಏನೇನೋ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲೂ ಗ್ರೀನ್ ಟ್ರಿಬ್ಯುನಲ್ ಇದೆ, ಎನ್ವೈರನ್ಮೆಂಟ್ ಬೋರ್ಡ್ ಇದೆ, ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ದರು. ಬಟ್ ಅದು ಅವತ್ತಾಗಿದ್ದಂಥ ಸಾವು ನೋವು ಇವತ್ತಿಗೂ ಭಾರಿ ಅನ್ಯಾಯ. ಯಾಕಂದರೆ ಗುಡ್ಡನೇ ಕುಸಿದು ಗುರ್ತು ಸಿಗದೇ ಇರೋ ರೀತಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದು ಜಾಸ್ತಿ ಜನ. ನಾನು ಅವತ್ತು ಹೋಗಿ ನೋಡಿದಾಗ ಹೊಟ್ಟೆ ಉರಿಯಿತು. ಬಟ್ ಅವ್ರಿಗೆಲ್ಲ ಇವತ್ತು ಆ ಥರದ ಇನ್ಸಿಡೆಂಟ್ಗಳಾಗದೇ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕ್ರಮಗಳು ಕೈಗೊಂಡಿದ್ವಿ. ಸ್ಟ್ರಿಕ್ಟಾಗಿ ಸರ್ವೆಗಳು ನಡೀತಾ ಇದ್ದಾವೆ, ಎಲ್ಲೆಲ್ಲಿ ಏನೇನು ನಡೀತಿದೆ, ಕ್ವಾರಿಗಳು ಯಾವ ಥರ ನಡೀತಿದೆ ಅಂತ. ಸೊ ಹಾಗಾಗಿ ಆ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಬದಲಾದರೆ ಖಂಡಿತವಾಗ್ಲೂ ಟೈಟ್ ಮಾಡ್ಬೋದು. ಅಂದರೆ ಟೈಟ್ ಮಾಡೋದಂದರೆ ಸ್ಟ್ರಿಕ್ಟ್ ಮಾಡ್ಬೋದು. ಸರ್, ಗುಂಡ್ಲುಪೇಟೆಯಲ್ಲಿ ರಾಯಲ್ಟಿ ಕೂಡ ಸಂಗ್ರಹ ಆಗುವಂಥದ್ದು, ಈ ವಿಚಾರಕ್ಕೆ ಹೇಗೆ ರೆಸ್ಪಾನ್ಸ್? ಈಗ ಗುಂಡ್ಲುಪೇಟೆಯಲ್ಲಿ ನಮ್ಮ ಏನು ಮೈನ್ಸಿಂದ ರಾಯಲ್ಟಿ ಕಲೆಕ್ಟ್ ಮಾಡ್ತೀವಿ, ಪರ್ ಟನ್ 60 ರೂಪಾಯಿ ನಾವು ಕಲೆಕ್ಟ್ ಮಾಡ್ತೀವಿ. ಇದಕ್ಕೆ ಕಲೆಕ್ಟ್ ಮಾಡೋ ಅಂಥದ್ದಿದೆ ಸರ್ಕಾರದಿಂದ, ರಾಜಧನ ಅಂತ. ಅದನ್ನ ನಮ್ಮ ಭಾಗದಲ್ಲೇ ಎಲ್ಲಿ ಕಲೆಕ್ಟ್ ಆಗ್ತದೆ ಅಲ್ಲಿ ಇಂಪ್ರೂವ್ಮೆಂಟ್ಸು ಕೊಡಬೇಕು. ನಾನೀಗ ನನ್ನ ತಾಲೂಕಿಗೆ 1.5 ಕೋಟಿ ಕೊಟ್ಟಿದ್ದಾರೆ ರೋಡ್ಸ್ಗೆ ಡೆವಲಪ್ಮೆಂಟ್, 2 crores ರಾಯಲ್ಟಿ MDF ಫಂಡ್ಸ್ ಅಂತ ಹೇಳಿ, ಮೈನಿಂಗ್ ಮಿನರಲ್ ಫಂಡ್ ಅಂತ ಹೇಳಿ ಅದನ್ನ ಕೊಟ್ಟಿದ್ದಾರೆ, ಮೈನ್ಸ್ ಡೆವಲಪ್ಮೆಂಟ್ ಫಂಡ್ ಅಂತ. ಸೊ ಆ ಏರಿಯಾ ಎಲ್ಲಿ ಕ್ವಾರಿಗಳಾಗ್ತಿದೆ ಅಲ್ಲಿ ಸ್ಕೂಲ್ಗಳಿದ್ರೆ, ರೋಡ್ಸ್ ಚೆನ್ನಾಗಿಲ್ದಿದ್ರೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಬಾತ್ರೂಮ್ಸು ಸ್ಕೂಲಲ್ಲಿ ಬೇಕಾದರೆ, ಅಥವಾ ಹಾಸ್ಪಿಟಲಲ್ಲಿರೋಂಥ ಡಾಕ್ಟರ್ಸು ಅಥವಾ ಕೆಲವು ಆ ಥರ ಇದಕ್ಕೆ ಯೂಸ್ ಮಾಡಲಿಕ್ಕೆ MDF ಫಂಡ್ಸ್ನ ಉಪಯೋಗಿಸ್ತೀವಿ. ಅಲ್ಲಿಗೆ ಉಪಯೋಗಿಸ್ತೀವಿ. ಹೈಯೆಸ್ಟ್ ಕಲೆಕ್ಟ್ ಆಗೋದು ಚಾಮರಾಜನಗರ ತಾಲೂಕಲ್ಲಿ, ಬಿಕಾಸ್ ಬ್ಲ್ಯಾಕ್ ಗ್ರಾನೈಟ್ ಇದೆ. ನಮ್ಮಲ್ಲಿ ಇಟ್ಸ್ ಸೆಕೆಂಡ್ ಹೈಯೆಸ್ಟ್ ಇನ್ ಇಡೀ ಡಿಸ್ಟ್ರಿಕ್ಟು. ಸೊ ವಿ ಆರ್ ಯುಟಿಲೈಸಿಂಗ್ ಇಟ್. ಅದಕ್ಕೆ ಆದಂಥ ಒಂದು ಕ್ರೈಟೀರಿಯಾಗಳು ಇದೆ. ವಿ ಕ್ಯಾನ್ ಗಿವ್ ಆ್ಯಂಬುಲೆನ್ಸ್, ವಿ ಕ್ಯಾನ್ ಗಿವ್ ಸ್ಕೂಲ್ಗೆ ಬುಕ್ಸ್ ಕೊಡಿಸ್ಬೋದು, ಸ್ಕೂಲ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮಾಡಿಸ್ಬೋದು. ಸೊ ಆ ಥರ ಇದ್ದಂಥ ಸಮಯಗಳಲ್ಲಿ ಮಾಡ್ತೀವಿ. ಇನ್ನು ಕೊನೆಯದಾಗಿ ಸರ್, ನಿಮ್ಮ ಕ್ಷೇತ್ರದ ಜನರಿಗೆ ಯಾವ ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹೆಚ್ಚಿನ ರೀತಿಯಲ್ಲಿ ಬಹುಮತ ಕೊಟ್ಟು ನಿರೀಕ್ಷೆಗಿಂತ ಮೀರಿ ಹೆಚ್ಚು ಆಶೀರ್ವಾದ ಮಾಡಿ ಗೆಲ್ಸಿದ್ದಾರೆ. ಅವರ ಒಂದು ನಿರೀಕ್ಷೆಗೆ ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನಾನಾಗಿದ್ದು ನನಗೆ ಕ್ರೆಡಿಟ್ ಕೊಟ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಆ್ಯಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನನ್ನ ಕೈಲಾಗಿದ್ದು, ನನಗೆ ಬಂದಂಥದ್ದು, ನನ್ನ ವಿವೇಚನೆಯಲ್ಲಿರೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಕ್ಷೇತ್ರದ ಜನಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ, ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಲಿಕ್ಕೆ ಖಂಡಿತವಾಗ್ಲೂ ಸರ್ಕಾರದ ಮೇಲೆ ಒತ್ತಾಯ ಇರಿ, ಇನ್ನೂ ಹೆಚ್ಚಿನ ಅನುದಾನ ತರೋಂಥ ಕೆಲಸ ಮಾಡ್ತೀನಿ ಮುಖ್ಯಮಂತ್ರಿಗಳ ಮುಖಾಂತರ. ಜೊತೆಗೆ ನನಗೆ ಎಲ್ಲ ರೀತಿಯಲ್ಲೂ ನನಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಏನಂದರೆ, ಎಲ್ಲ ನಮ್ಮ ತಂದೆಯವರು 5 ಬಾರಿ ಗೆದ್ದಿದ್ದರಿಂದ, ಎಲ್ಲ ಸಚಿವರು ಅವ್ರ ಜೊತೆ ಚೆನ್ನಾಗಿದ್ದರಿಂದ ಇವತ್ತು ಏನು ಕ್ಯಾಬಿನೆಟ್ ಇದೆ ಎಲ್ಲರೂ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ದಾರೆ. ಸೊ ಯಾವುದೇ ಇಲಾಖೆಯಲ್ಲೂ ಏನೇ ಆಗಬೇಕಾದ್ರೂ ತಕ್ಷಣ ಆಗ್ತಿದೆ. ಸೊ ಹಾಗಾಗಿ ನಾನು ಕ್ಷೇತ್ರನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಈ ಟರ್ಮಲ್ಲಿ ಇನ್ನೂ 2 ವರ್ಷ ಅವಕಾಶ ಇದೆ. ಖಂಡಿತವಾಗ್ಲೂ ಜನರ ನಿರೀಕ್ಷೆಗೆ ತಕ್ಕಂಥ ಕೆಲಸ ಮಾಡಿ ಯಾವುದೇ ರೀತಿಯಲ್ಲೂ ಗುಂಡ್ಲುಪೇಟೆಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡೋಂಥದ್ದು ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗುಂಡ್ಲುಪೇಟೆ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಮುಂದಿರುವಂತಹ ಶಾಸಕರಾದ ಗಣೇಶ್ ಪ್ರಸಾದ್ ಅವರ ಮಾತನ್ನ. ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಇಂಥದ್ದೇ ಮತ್ತೋರ್ವ ಮಹಾನ್ ವ್ಯಕ್ತಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ಯಧರ್ಮ ಟಿವಿ.